ಹಾಗಾದ್ರೆ ಆಪರೇಷನ್ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದ್ರೆ ಅದರಲ್ಲಿ ಏನು ಅನುಮಾನ ಇದೆಯಾ ನಿಮ್ಗೆ? ಇನ್ನೂ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನ ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗ್ಲಿ JDS ಇಂದಾಗ್ಲಿ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದೊಳಗೆ. ನನ್ನ ಜೊತೆ ನಿರಂತರವಾದ ಸಂಪರ್ಕ. ಇದೇ ವಿಚಾರದ ಬಗ್ಗೆ DK ಶಿವಕುಮಾರ್ ಒನ್ ಆಫ್ ದ ಟ್ರಬಲ್ ಶೂಟರ್ ಆಫ್ ದಿಸ್ ಸರ್ಕಾರ ಅಂತ ಹೇಳ್ಬೋದು. ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. 3 ಜನ ಮುಂಬೈನಲ್ಲಿದ್ದಾರೆ. 3 ಜನ ಮುಂಬೈಗೆ ಹೋಗಿದ್ದಾರೆ. ಯಾರು ಭೇಟಿ ಮಾಡಕ್ ಹೋಗಿದಾರೋ ಗೊತ್ತಿಲ್ಲ. ಯಾವ ಹೋಟ್ಲ್ ಇದ್ದಾರೆ ಅಂದ್ರೂ ಕೂಡ ನಮಗೆ ಗೊತ್ತಿದೆ. ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇರೆ ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇದ್ದಾರೆ. ಪಾಪ ಎಲ್ಲ ಅವ್ರ ಕ್ಷೇತ್ರದಲ್ಲಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಗೊಂದಲ, ಚರ್ಚೆ, ಅಸ್ಥಿರತೆ ಎಲ್ಲ ಮೂಡಿಸ್ತಾ ಇದ್ದಾರೆ. ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾಯರವರು ಕಾಂಗ್ರೆಸ್ ಪಾರ್ಟಿಯಿಂದ ಪರವಾಗಿ ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ದೊಡ್ಡ ಷಡ್ಯಂತ್ರ ನಡೀತಾ ಇರೋದು ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಯಾರನ್ನೂ ಇನ್ನೂ ಹೋಗಿ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಸೊ 15ನೇ ತಾರೀಕು ಆದಮೇಲೆ ಹೊಸ ಸರ್ಕಾರ ಕ್ರಾಂತಿ ಆಗ್ತದೆ ಅಂತ ಹೇಳಿ ತಾವೇನು ಹೇಳ್ತಾ ಇದ್ದೀರಲ್ಲ, ನೋಡೋಣ ಮುಹೂರ್ತ. ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ಚಿದಾನಂದ್ ಪಟೇಲ್, ಅದೇ ರೀತಿಯಾಗಿ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಧರಣೇಶ್. ಮೊದಲನೇದಾಗಿ ಚಿದಾನಂದ್ ಪಟೇಲ್ ಕೇಳೋದಾದ್ರೆ, ಆಪರೇಷನ್ ಕಮಲದ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿರೋ ಹಾಗೆ ಕಾಣ್ತಾ ಇದೆ ಸದ್ಯಕ್ಕೆ. ಮೊದಲಿಗೆ ಇಲ್ಲಿನ ನಾಯಕರೀಗ ಕುಮಾರಸ್ವಾಮಿ ಅವರ ಹೇಳಿಕೆ ಇರಬಹುದು, DK ಶಿವಕುಮಾರ್ ಅವರ ಹೇಳಿಕೆ ಏನ್ ಅನ್ಸುತ್ತೆ ಅಂತ, ಅವರೇ ಈಗ ಪಕ್ಕ ಆಪರೇಷನ್ ಆಗ್ತಿದೆ ಅಂತ ಹೇಳ್ತಿರೋದು. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಮಾಡಬೇಕು, ಆ ಮುಖಾಂತರ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತೇಳಿ BS ಯಡಿಯೂರಪ್ಪನವರು ಶತಾಯಗತೆಯ ಪ್ರಯತ್ನ ಮಾಡ್ತಾರೆ. ಈ ಶತಾಯಗತೆಯ ಪ್ರಯತ್ನದ ಭಾಗವಾಗಿ ಈಗ ಮುಂಬೈನಲ್ಲಿ ಈ ರಾಜಕೀಯ ಹೈಡ್ರಾಮಾ ನಡೀತಿರುವಂಥದ್ದು. ಹೈಡ್ರಾಮಾದ ಭಾಗವಾಗಿ ಅದರ ನಾಯಕರಾಗಿ ಕಾಂಗ್ರೆಸ್ನ ಅತೃಪ್ತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವ ವಹಿಸಿರುವಂಥದ್ದು. ಆ ನೇತೃತ್ವಕ್ಕೆ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಅವರ ಸ್ವಂತ ಸಹೋದರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಮತ್ತು ಮಲ್ಲೇಶ್ವರಂನ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣರವರು ಉಸ್ತುವಾರಿಯಾಗಿ ನಿಂತಿರುವಂಥದ್ದು. ಈಗಾಗಲೇ ಬಿಜೆಪಿ ಕೂಡ ಒಂದು ಟಾರ್ಗೆಟ್ ಅನ್ನ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತದ್ದು ಡೂ ಆರ್ ಡೈ ಟಾರ್ಗೆಟ್ ಅಂತಲೇ ಹೇಳ್ಬೋದು ಅವಿನಾಶ್. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ 15 ಶಾಸಕರ ಲಿಸ್ಟ್ ಅನ್ನು ತೋರಿಸಲಿಕ್ಕೆ ಹೇಳಿದ್ದಾರೆ. ಇವತ್ತು ಸಂಜೆ ಒಳಗಡೆ 15 ಶಾಸಕರು ಮುಂಬೈನಲ್ಲಿ ಇರಬೇಕು. ಅವರಷ್ಟು ಜನ ನಾವು ರಾಜೀನಾಮೆಗೆ ಸಿದ್ಧರಿದ್ದೇವೆ ಅಂತೇಳಿ ಬಿಜೆಪಿಗೆ ಪ್ರೂಫ್ ಅನ್ನು ತೋರಿಸಬೇಕು. ಆ ಪ್ರೂಫ್ ಆಧಾರದ ಮೇಲೆ ಬಿಜೆಪಿಯ ಮುಂದಿನ ನಡೆ ತೀರ್ಮಾನವಾಗಲಿದೆ. ಅಂದ್ರೆ ಒಂದು ವೇಳೆ 15 ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಆದರೆ ಬಿಜೆಪಿಯ ಶಾಸಕರುಗಳು ಈಗಾಗಲೇ ಏನು ದೆಹಲಿಯಲ್ಲಿದ್ದಾರೆ, ಅವರು ಮುಂಬೈ ಅಥವಾ ಹರಿಯಾಣಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಆ ಮುಖಾಂತರ ರಾಜಕೀಯದಲ್ಲಿ ದೊಡ್ಡ ರಾಜಕೀಯ ಬಿರುಗಾಳಿ ಹೇಳುವುದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಸದ್ಯಕ್ಕೆ ಇದೀಗ ರಮೇಶ್ ಜಾರಕಿಹೊಳಿ ಜೊತೆ ಆ ಸಂಖ್ಯೆಯ ಕೊರತೆ ಇರುವಂಥದ್ದು. ಈಗಾಗಲೇ 8 ರಿಂದ 9 ಜನರ ಸಂಖ್ಯೆ ಮಾತ್ರ ಇರುವಂಥದ್ದು. ಉಳಿದಂತ ಶಾಸಕರ ಸಂಪರ್ಕಕ್ಕೆ ರಮೇಶ್ ಜಾರಕಿಹೊಳಿ ಅವರು ನಿನ್ನೆಯಿಂದ ಶತಾಯಗತೆಯ ದೂರವಾಣಿ ಮುಖಾಂತರ ಸಂಪರ್ಕವನ್ನು ಪ್ರಯತ್ನಕ್ಕೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ JDSನ 2 ಶಾಸಕರು ಕೂಡ ಗಾಳ ಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಸಚಿವ ಸ್ಥಾನದ ಭರವಸೆಯನ್ನು ಕೊಡ್ತಿದ್ದಾರೆ. ಜೊತೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಆಮಿಷವನ್ನು ಕೊಡ್ತಿದ್ದಾರೆ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಆಪರೇಷನ್ ಕಮಲ ನಡೀತಿರುವ ಸಂಬಂಧಪಟ್ಟ ಒಪ್ಪಿಕೊಂಡಿರುವಂತದ್ದು ಮತ್ತು ಆಪರೇಷನ್ ಕಮಲ ವಿಫಲ ಆಗುತ್ತೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಅವಿನಾಶ್. ಅದೇ ರೀತಿಯಾಗಿ ಚಿದಾನಂದ್ ಪಟೇಲ್ ದೆಹಲಿಯಿಂದ, ಚಿದಾನಂದ್ ಪಟೇಲ್ ಜೊತೆಗೆ ಈಗ ಧರಣೇಶ್ ಅವರು ಕೂಡ ಲೈವ್ ಅಲ್ಲಿ ಇದ್ದಾರೆ. ಇದೀಗ ಮತ್ತೊಂದು ಬ್ರೇಕಿಂಗ್ ಇದೆ, ಆಮೇಲೆ ಮಾತಾಡ್ತೀನಿ ಧರಣೇಶ್. ಈಗ ಆಪರೇಷನ್ ಬಗ್ಗೆ ಬಿಜೆಪಿಯಲ್ಲಿ ನಾಯಕರೇ ಗೊಂದಲವನ್ನ ಅಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರಲ್ಲೇ ಒಂದಷ್ಟು ಗೊಂದಲ ಇದೆ, ಏನೂ ತಿಳಿಯದೆ ಬಿಜೆಪಿ ಶಾಸಕರೇ ಅಯೋಮಯವಾಗಿದ್ದಾರೆ. ಆ ರೀತಿಯಾಗಿದೆ ಪರಿಸ್ಥಿತಿ. ಮಾಹಿತಿಗಾಗಿ ಮಾಧ್ಯಮದವರ ದುಮ್ಮಾಲು ಬಿದ್ದಿದ್ದಾರೆ ಶಾಸಕರು. ಆ ಮೂಲಕ ಆಪರೇಷನ್ ವಿಚಾರದಲ್ಲಿ ಬಿಜೆಪಿ ನಾಯಕರಲ್ಲೇ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಹಾಗಾಗಿ ಏನು ಮಾಹಿತಿ ಸಿಗ್ತಾ ಇಲ್ಲ ಕೆಲವೊಂದು ಬಿಜೆಪಿ ಶಾಸಕರಿಗೆ. ಹಾಗಾಗಿ ಮಾಧ್ಯಮದವರ ಬಳಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈಗ ಬಿಜೆಪಿಯ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಯಡಿಯೂರಪ್ಪ ಆಪ್ತ ಶಾಸಕರಿಗೆ ಕರೆ ಮೇಲೆ ಕರೆ ಬರ್ತಾ ಇದೆ. ಅದೇ ರೀತಿಯಾಗಿ BSY ಆಪ್ತರನ್ನ ಸಂಪರ್ಕಿಸ್ತಾ ಇದ್ದಾರೆ ಶಾಸಕರು. ಶಾಸಕರಿಗಷ್ಟೇ ಅಲ್ಲ, ಹಿರಿಯ ನಾಯಕರು ಕೂಡ ಅಯೋಮಯ. ಆ ರೀತಿಯಾದಂತ ಪರಿಸ್ಥಿತಿ ಎಲ್ಲಿದೆ. ಈಗ ಬಿಜೆಪಿ ನಾಯಕರಲ್ಲಿ ಇವತ್ತು ಸಭೆ ನಡೆಯುತ್ತೋ ಇಲ್ವೋ ಅನ್ನೊಂದು ಗೊಂದಲ. ಸಭೆಗೆ ಅಮಿತ್ ಶಾ ಅವರು ಬರ್ತಾರೋ ಇಲ್ವೋ ಬರಲ್ವೋ ಅನ್ನೊಂದು ಗೊಂದಲ ಇದೆ ಅವರಿಗೆ. ಸಭೆ ನಡೀದೇ ಇದ್ರೆ ಮುಂದೇನ್ ಮಾಡ್ಬೇಕು ನಾವು ಅನ್ನೋ ಪ್ರಶ್ನೆ ಸ್ವತಃ ಬಿಜೆಪಿಯ ಶಾಸಕರನ್ನೇ ಈಗ ಕಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿಗೆ ಬರ್ಬೇಕಾ ಅಥವಾ ದೆಹಲಿಲೇ ಉಳ್ಕೋಬೇಕಾ, ಇವತ್ತು ಮೀಟಿಂಗ್ ಇದೆಯಾ, ಪೋಸ್ಟ್ಪೋನ್ ಆಗುತ್ತಾ,
ದೆಹಲಿಯಲ್ಲಿರುವಂತಹ ಬಿಜೆಪಿಯ ಶಾಸಕರಿಗೆ ಸದ್ಯಕ್ಕೆ ಕನ್ಫ್ಯೂಷನ್ ಆ ರೀತಿಯಾಗಿದೆ. ಹಬ್ಬ ಎಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋ ಒಂದು ಗೊಂದಲ ಅವ್ರಿಗಿದೆ. ಆ ರೀತಿಯಾಗಿ ಬೆಂಗಳೂರಿಗೆ ವಾಪಸ್ ಬರಬೇಕು ಅಥವಾ ದೆಹಲಿನಲ್ಲೇ ಅಲ್ಲಿ ಸ್ಟೇ ಆಗ್ಬೇಕು ಅನ್ನೋದು ಅವ್ರಿಗಿರುವಂತಹ ಒಂದು ಗೊಂದಲ. ಮಾಧ್ಯಮದವರ ಮೂಲಕ ಕೂಡ ಪ್ರಶ್ನೆಗಳನ್ನ ಕೇಳಿ ಏನಾಗ್ತಿದೆ ಸದ್ಯಕ್ಕೆ ಅಂತ ಮಾಹಿತಿಯನ್ನ ಬಿಜೆಪಿ ಶಾಸಕರೇ ಪಡಿತಾ ಇರೋದು. ಆ ಮೂಲಕ ಎಲ್ಲವನ್ನ ಕೂಡ ಬಿಜೆಪಿ ಶಾಸಕರಲ್ಲಿ ಹಿರಿಯ ನಾಯಕರು ಬಿಟ್ಟುಕೊಟ್ಟಿಲ್ವಾ ಅನ್ನೋ ಒಂದು ಪ್ರಶ್ನೆ. ದೆಹಲಿಯಲ್ಲಿರುವಂತಹ ಬಿಜೆಪಿಯ ಶಾಸಕರಿಗೆ ಈಗ ಗೊಂದಲದ ವಾತಾವರಣ. ಹಬ್ಬ ಎಲ್ಲಿ ಮಾಡಬೇಕು, ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಬೇರೆ, ವಾಪಸ್ ಬೆಂಗಳೂರಿಗೆ ಬಂದು ಹಬ್ಬ ಆಚರಣೆ ಮಾಡಬೇಕು ಅಥವಾ ಒಂದು ವೇಳೆ ಸರ್ಕಾರ ರಚನೆ ಆದ್ರೆ ಆ ಹಬ್ಬವನ್ನ ಆಚರಿಸಬೇಕು ಅನ್ನೋ ರೀತಿಯಾಗಿ ಈಗ ಸದ್ಯಕ್ಕೆ ಬಿಜೆಪಿ ನಾಯಕರಿಗೆ ಈಗ ಕನ್ಫ್ಯೂಷನ್ ಟೈಮ್ ಅಂತ ಹೇಳ್ಬೋದು. ಬಹಳ ದ್ವಂದ್ವದಲ್ಲಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಸಭೆ ಪೋಸ್ಟ್ಪೋನ್ ಆಗಿದ್ಯಾ, ಅಮಿತ್ ಶಾ ಅವರು ಬರ್ತಾರ ಇವತ್ತಿನ ಮೀಟಿಂಗ್ಗೆ, ಬರಲ್ವಾ ಅನ್ನೋ ಬಗ್ಗೆ ಬಿಜೆಪಿ ನಾಯಕರಿಗೆ ಮಾಹಿತಿ ಇಲ್ಲ ಸದ್ಯಕ್ಕೆ. ಈಗ ಧರಣೀಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೆಹಲಿಯಲ್ಲಿ ಏನೇನಾಗ್ತಿದೆ ಅಂತ. ಧರಣೀಶ್, ಸದ್ಯಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಬಿಜೆಪಿ ನಾಯಕರಲ್ಲೇ ಇದೆ ಅಂತ ಹೇಳಿ, ಏನಿವತ್ತು ಆಪರೇಷನ್ ಲಿಸ್ಟ್ ವಿಚಾರದಲ್ಲಿರ್ಬೋದು ಅಥವಾ ಸಭೆಯ ಬಗ್ಗೆ ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ ಅವರೀಗ ಅಂತ? ಅವಿನಾಶ್, ದೆಹಲಿಯಲ್ಲಿ ಬೀಡುಬಟ್ಟಿರುವಂತಹ ರಾಜ್ಯ ಬಿಜೆಪಿಯ ಶಾಸಕರಿಗೆ ಒಂದು ರೀತಿಯಲ್ಲಿ ಇಡೀ ಪರಿಸ್ಥಿತಿ ಅಯೋಮಯವಾಗಿದೆ, ಗೊಂದಲಮಯ ಆಗಿದೆ. ಏನು ನಡೀತಿದೆ ಅನ್ನುವಂಥದ್ದೇ ತಿಳಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರನ್ನ ಕೇಳಬೇಕು ಮಾಹಿತಿಗೋಸ್ಕರ? ನಾವು ಇಲ್ಲಿ ಇರಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ನಮ್ಮ ಕ್ಷೇತ್ರಕ್ಕೆ ಹೋಗ್ಬೇಕಾ, ಅಥವಾ ಮುಂಬೈಗೆ ಏನಾದರೂ ಶಿಫ್ಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಈಗ ನ್ಯೂಸ್ 18 ಬ್ರೇಕ್ ಮಾಡಿದ್ವಿ, ಏನಂದ್ರೆ ಮುಂಬೈ ಅಥವಾ ಹರಿಯಾಣ ಅಂತೇಳಿ. ಹಾಗಾಗಿ ಮುಂಬೈಗೆ ಹೋಗ್ಬೇಕಾ, ಹರಿಯಾಣಕ್ಕೆ ಹೋಗ್ಬೇಕಾ ಅನ್ನುವಂಥ ಬಹಳಷ್ಟು ಪ್ರಶ್ನೆಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಕಳೆದ 2 ದಿನಗಳಿಂದ ರಾಜ್ಯ ಬಿಜೆಪಿ ದೆಹಲಿಯಲ್ಲಿ ಸರ್ಕಸ್ ನಡೆಸ್ತಿದೆಯಲ್ಲ, ಲೋಕಸಭಾ ಚುನಾವಣೆಯ ತಾಲೀಮು ಅಂತ ಹೇಳ್ಕೊಂಡು. ಆದರೆ ಏನೋ ಲಿಟ್ರಲಿ ನಾವು ನೋಡೋಕೆ ಹೋದ್ರೆ ಖಂಡಿತಕ್ಕೂ ಅದು ಲೋಕಸಭಾ ಚುನಾವಣಾ ತಯಾರಿ ಅಲ್ಲ. ಯಾಕೆಂದ್ರೆ ಯಡಿಯೂರಪ್ಪ ಶಾಸಕರ ಜೊತೆ ಮಾತನಾಡಲಿಕ್ಕೆ ಅಥವಾ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ರಾಜ್ಯ ಬಿಜೆಪಿಯ ಶಾಸಕರ ಜೊತೆ ಮಾತನಾಡಲಿಕ್ಕೆ ದೆಹಲಿಗೆ ಬಂದು ಮಾತನಾಡುವ ಅಗತ್ಯ ಇರಲಿಲ್ಲ. ಅದನ್ನು ಬೆಂಗಳೂರಿನಲ್ಲಿ ಮಾಡ್ಬೋದಿತ್ತು. ಇಲ್ಲಿ ಶಾಸಕರನ್ನ ಒಂದು ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಿದೆ. ಜೊತೆಗೆ ಶಾಸಕರನ್ನ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಆಪರೇಷನ್ ಮಾಡ್ತಾ ಆ ಶಾಸಕರನ್ನ ಆಕ್ಚುಲಿ ಇಲ್ಲಿನ ಒಗ್ಗಟ್ಟಿಗಿನ್ನ ಅಲ್ಲಿನ ಬಿಕ್ಕಟ್ಟು ಬಹಳ ಮುಖ್ಯ. ಅಲ್ಲಿ ಒಂದು ಮೆಟೀರಿಯಲೈಸ್ ಆದರೆ ಆಗ ಈ ಶಾಸಕರನ್ನ ಅವ್ರ ಜೊತೆ ಕರ್ಕೊಂಡೋಗಿ ನಂತರ ಅದನ್ನು ರಾಜ್ಯಪಾಲರ ಬಳಿಗೆ ಕರ್ಕೊಂಡು ಹೋಗುವಂತಹ ಒಂದು ತಂತ್ರಗಾರಿಕೆ ಇರ್ಬೋದು. ಆ ಕಾರಣಕ್ಕೋಸ್ಕರ ಸುಮ್ಮನೆ ಏನೋ ಅಮಿತ್ ಶಾ ಜೊತೆ ಸಭೆ ಮಾಡಿಸ್ಬೇಕು, ಲೋಕಸಭಾ ಚುನಾವಣಾ ತಯಾರಿ ಮಾಡಬೇಕು ಅಂತ ಹೇಳ್ಕೊಂಡು ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು ಅಂದರೆ ಮುಖ್ಯವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಶಾಸಕರನ್ನ ದೆಹಲಿನಲ್ಲಿ ಕೂಡಿಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಶಾಸಕರಿಗೆ ಒಂದು ರೀತಿಯಲ್ಲಿ ಗೊಂದಲ ನಿರ್ಮಾಣ ಆಗಿದೆ. ಪತ್ರಕರ್ತ ಇಲ್ಲಿವರೆಗೆ ನಾವೇನು ಮಾಡ್ತಿದ್ವಿ ಅಂದರೆ ಶಾಸಕರಿಗೆ ನಿಮ್ಗೇನಾದರೂ ಮಾಹಿತಿ ಸಿಗ್ತಾ ಅಂತೇಳಿ ಅವರನ್ನು ಸಂಪರ್ಕಿಸಿದ್ವಿ. ಈಗ ಉಲ್ಟಾ ಆಗಿದೆ, ಶಾಸಕರೇ ಮಾಧ್ಯಮದವರನ್ನು ಸಂಪರ್ಕಿಸಿದ್ದಾರೆ. ಏನು ನಡೀತಿದೆ, ನಾವೆಲ್ಲಿ ಇರಬೇಕಾ, ಹೋಗ್ಬೇಕಾ, ಇವತ್ತಾದರೂ ಅಮಿತ್ ಶಾ ಸಭೆಗೆ ಬರ್ತಾರಾ, ಮತ್ತು ಅಮಿತ್ ಶಾ ಬರಲ್ವಾ? ಈ ಕ್ಷಣದವರೆಗಿರುವ ಮಾಹಿತಿಯ ಪ್ರಕಾರ ಅಮಿತ್ ಶಾ ಅಹಮದಾಬಾದ್ನಲ್ಲಿದ್ದಾರೆ. ಹಾಗಾಗಿ ಅಮಿತ್ ಶಾ ಇವತ್ತಿನ ಸಭೆಗಾದರೂ ಬರ್ತಾರಾ? ಸಭೆಗೆ ಬರದೇ ಇದ್ದರೆ ಹಾಗೇನೋ, ಮತ್ತು ಸಭೆಗೆ ಬಂದರೂ ಕೂಡ ಅವ್ರು ಏನು ಹೇಳ್ಬೋದು? ಹೀಗೆ ಏನೋ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಆ ಶಾಸಕರನ್ನ ಕಾಡ್ತಾ ಇದ್ದಾವೆ. ಜೊತೆಗೆ ಗೊಂದಲದ ಮೇಲೆ ಗೊಂದಲ. ಒಂದು ಕಡೆ ಕುತೂಹಲ, ಸರ್ಕಾರ ರಚನೆ ಆಗುತ್ತಾ, ಸಂಕ್ರಾಂತಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತೇಳಿ ಹಿರಿಯ ನಾಯಕರು ಹೇಳಿದ್ರು. ಆ ಥರದ ಸಿಹಿ ಸುದ್ದಿ ಸಿಗುತ್ತಾ, ಸಿಗಲ್ವಾ? ಯಾಕೆ ನಮ್ಗೆ ಈ ಥರದ ಒಂದು ಡೈಲಮಾ ಯಾಕೆ ಕ್ರಿಯೇಟ್ ಆಗಿದೆ ಅನ್ನುವಂಥದ್ರ ಗೊಂದಲದಲ್ಲಿ ಆ ಶಾಸಕರಿದ್ದಾರೆ. ಹಾಗಾಗಿ ಅವರು ಮಾಧ್ಯಮದವರನ್ನ ಮತ್ತು ಹಿರಿಯ ನಾಯಕರನ್ನ ಸಂಪರ್ಕಿಸುವಂತ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಧರಣೀಶ್ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಧರಣೀಶ್ ಹೇಳಿದಾಗೆ BSY ಅವರು ಕೂಡ ಒಂದು ಸೇಫ್ ಗೇಮ್ ಅನ್ನು ಆಡ್ತಿದ್ದಾರೆ. ಯಾಕಂದ್ರೆ ಹಿಂದೆ ರಿವರ್ಸ್ ಆಪರೇಷನ್ ಮಾಡೋಕೆ ನಮಗೂ ಕೂಡ ಗೊತ್ತು ಅಂತ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಇರುತ್ತೆ. ಒಂದು ಶಾರ್ಟ್ ಬ್ರೇಕ್ ಆದ ಇನ್ನು ಗುಪ್ತಚರ ಇಲಾಖೆಯ ಜೊತೆ ಸಿಎಂ ಅವರು ನಿರಂತರ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಅತೃಪ್ತ ಶಾಸಕರ ಬಗ್ಗೆ ಮಾಹಿತಿಯನ್ನ ಪಡಿತಿದ್ದಾರೆ ಸಿಎಂ. ಕ್ಷಣದ ಮಾಹಿತಿ ಪಡಿತಿದ್ದಾರೆ ಸಿಎಂ. ಏನೇನಾಗ್ತಿದೆ, ಅತೃಪ್ತ ಶಾಸಕರು ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಸಿಎಂ ಅವರು ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ಗುಪ್ತಚರ ಇಲಾಖೆಯನ್ನ ಪಡಿತಿದ್ದಾರೆ. ಆ ಮೂಲಕ ಬಿಜೆಪಿ ಒಂದ್ ಕಡೆ ಆಪರೇಷನ್ಗೆ ಇಳಿದಿದ್ರೆ, ಇನ್ನೊಂದು ಕಡೆ ಈಗ ಮೈತ್ರಿ ನಾಯಕರು ಕೂಡ ಸಜ್ಜಾಗಿದ್ದಾರೆ. 9 ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿರುವಂತಹ ಮಾಹಿತಿ ಇದೆ.
ಬಿಜೆಪಿಗೆ ಬೇಕಾದ ಅಗತ್ಯ ಶಾಸಕರ ಸಂಖ್ಯೆ ಇಲ್ಲ. ಸಿಎಂಗೆ ಗುಪ್ತಚರ ಇಲಾಖೆಯಿಂದ ಬಂದಿರುವಂತ ಇನ್ಪುಟ್ ಇದು. ಆ ಮೂಲಕ ಒಂದು ರೀತಿಯಾಗಿ ನಿರಾಳರಾಗಿರ್ಬೋದು ಸದ್ಯಕ್ಕೆ ಅಂತ ಹೇಳ್ಬೋದು. ಆದ್ರೆ ಮೈತ್ರಿ ಸರ್ಕಾರಕ್ಕೆ ಪಕ್ಷೇತರರ ಬೆಂಬಲ ವಾಪಸ್ ಆಗುತ್ತಾ? ಬೆಂಬಲ ವಾಪಸ್ ಪಡಿತಾರಂತೆ ನಾಗೇಶ್ ಮತ್ತು ಶಂಕರ್. ಶೀಘ್ರವೇ ರಾಜ್ಯಪಾಲರನ್ನ ಭೇಟಿ ಮಾಡಿ ನಿರ್ಧಾರವನ್ನ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರಕ್ಕೆ ಇನ್ನೊಂದು ಕಡೆ ಟೆನ್ಷನ್ ಆಗಿರೋದು ಏನಂತ ಹೇಳಿದ್ರೆ, ಇಬ್ಬರು ಪಕ್ಷೇತರ ಶಾಸಕರು, ಒಂದ್ ಕಡೆ ನಾಗೇಶ್ ಅವರು, ಇನ್ನೊಂದು ಕಡೆ ಸಚಿವರಾಗಿ ನಂತರ ಕೆಳಗಿಳಿದಂತ ಶಂಕರ್ ಅವರು, ಇಬ್ರು ಕೂಡ ಶೀಘ್ರವೇ ರಾಜ್ಯಪಾಲರ ಬಳಿ ಹೋಗಿ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನೊಂದು ವಿಚಾರ ಕೂಡ ಇದೆ. ಹಾಗಾದ್ರೆ ಆಪರೇಷನ್ ಕಮಲ ಬಗ್ಗೆ ಸಿಎಂ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ್ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದ್ರೆ ಅದರಲ್ಲಿ ಏನು ಅನುಮಾನ ಇದೆಯಾ ನಿಮ್ಗೆ? ಇನ್ನೂ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನ ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗ್ಲಿ JDS ಇಂದಾಗ್ಲಿ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ. ನನ್ನ ಜೊತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಚೇತನ್ ಪಟೇಲ್. ಈಗ ಸಿಎಂ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ, ಯಾರು ಕೂಡ ಹೋಗಲ್ಲ, ಏನೆಲ್ಲ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಏನಂದ್ರು ಅಂತ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಅವಿನಾಶ್, ಈಗಾಗಲೇ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ರಾಜ್ಯ ಗುಪ್ತಚರ ಇಲಾಖೆಯ ಮುಖಾಂತರ ಕ್ಷಣದ ಮಾಹಿತಿಯನ್ನು ಪಡೆದಿದ್ದಾರೆ. ಯಾರೆಲ್ಲ ಶಾಸಕರುಗಳು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಮತ್ತು ರಮೇಶ್ ಜಾರಕಿಹೊಳಿ ಜೊತೆ ಸದ್ಯ ಮುಂಬೈನಲ್ಲಿ ಯಾವ ಶಾಸಕರಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಪಡೆದಿರುವಂಥದ್ದು. ಜೊತೆಗೆ ಹಲವಾರು ಶಾಸಕರನ್ನ ಸ್ವತಃ ಮುಖ್ಯಮಂತ್ರಿಗಳೇ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಇದರ ಭಾಗವಾಗಿ ಮುಖ್ಯಮಂತ್ರಿ ಕೂಡ ಬೆಳಿಗ್ಗೆ ನಾನು 7:30 3 ಶಾಸಕರ ಜೊತೆ ಮಾತನಾಡಿದೆ. ಅವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ, ಅವರು ನಮ್ಮವರೇ ಅಂತ ಒಂದು ಹೇಳಿಕೆ ಕೊಡುವ ಮುಖಾಂತರ ಬಿಜೆಪಿಗೆ ಇದು ತಿರುಗೇಟಿನ ತಂತ್ರವನ್ನು ಅನುಸರಿಸಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ರಾಜ್ಯ ಗುಪ್ತಚರ ಇಲಾಖೆ ರಮೇಶ್ ಜಾರಕಿಹೊಳಿ ಜೊತೆ 9 ಜನ ಶಾಸಕರು ಸಂಪರ್ಕದಲ್ಲಿರುವುದನ್ನು ಸತ್ಯ. ಜೊತೆಗೆ 2 ಜನ ಪಕ್ಷೇತರ ಶಾಸಕರು ಕೂಡ ಅವರ ಸಂಪರ್ಕದಲ್ಲಿದ್ದಾರೆ. ಆದರೆ ಪಕ್ಷೇತರ ಶಾಸಕರು ಸರ್ಕಾರಕ್ಕೆ ನೀಡಿರ್ತಕ್ಕಂಥ ಬೆಂಬಲವನ್ನ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಕ್ಕೆ ರಾಜ್ಯಪಾಲರನ್ನ ಸದ್ಯದಲ್ಲೇ ಭೇಟಿಯಾಗಿ ತಮ್ಮ ಬೆಂಬಲ ವಾಪಸ್ ಪತ್ರವನ್ನ ಕೊಡಲಿದ್ದಾರಂತೆ ಎಂಬ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಸರ್ಕಾರಕ್ಕೆ ಅಂದ್ರೆ ಬಿಜೆಪಿಗೆ ಅಗತ್ಯ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಕೂಡ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದರಿಂದ ಸದ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ನಿರಾಳವಾಗಿದ್ದಾರೆ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಯವರು ನಾನು ಆರಾಮವಾಗಿದ್ದೀನಿ, ಆಪರೇಷನ್ ಕಮಲ ಆಗ್ತಿದ್ರೆ, ಸರ್ಕಾರ ಬೀಳ್ತಿದ್ರೆ ನಾನು ಟೆನ್ಷನ್ ಇರ್ತಿದ್ದೆ, ನಾನಕ್ಕೆ ಇಷ್ಟೊಂದು ಕೂಲ್ ಆಗಿ ಇರ್ತಿದೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಅವಿನಾಶ್, ಒಟ್ಟಿನಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಸಕ್ಸಸ್ ಆಗಲ್ಲ ಎಂಬ ಮಾಹಿತಿಯನ್ನು ರಾಜ್ಯ ಗುಪ್ತಚರ ಇಲಾಖೆ ನೀಡಿರುವಂಥದ್ದು. ಇದರ ಆಧಾರದ ಮೇಲೆ ಮುಖ್ಯಮಂತ್ರಿ ಕೂಡ ಬಹಳಷ್ಟು ವಿಶ್ವಾಸದಿಂದ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚೇತನ್ ಪಟೇಲ್.